ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಮಂದೆಯನ್ನು ಮೇಯಿಸು ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಸತ್ಯವೇದದಲ್ಲಿ ಆದಿಕಾಂಡ 37:2 ಬರೆದಿರುವ ಪ್ರಕಾರ ಯೋಸೇಫನು 17 ವರ್ಷದವನಾಗಿ ತನ್ನ ಅಣ್ಣಂದಿರ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಯೋಸೇಫನು ತನ್ನ 17ನೇ ವಯಸ್ಸಿನಲ್ಲಿ ತನ್ನ ತಂದೆಯ ಆಡುಕುರಿಗಳನ್ನು ಮೇಯಿಸುವ ಕೆಲಸವನ್ನು ನಿರ್ವಹಿಸುತ್ತಿದ್ದನು. ತನ್ನ ತಂದೆಯ ಕೆಲಸದಲ್ಲಿ ಸಹಾಯಕನಾಗಿ ನಿಂತನು. ತನ್ನ ತಂದೆಯ ಕೆಲಸ ತನ್ನ ಕೆಲಸವೆಂದು ಮನಃಪೂರ್ವಕವಾಗಿ ಉತ್ಸಾಹದಿಂದ ಮಾಡಿದನು. ಏಸುಕ್ರಿಸ್ತನಿಗೆ 12 ವರ್ಷವಾದಾಗ ದೇವಾಲಯದಲ್ಲಿ ಬೋಧಕರೊಂದಿಗೆ ಕುಳಿತು ಚರ್ಚಿಸುತ್ತಿದ್ದನು. ಜನರ ಗುಂಪಿನ ಮಧ್ಯೆ ತಪ್ಪಿಸಿಕೊಂಡಿದ್ದ ಏಸುವನ್ನು ಅವನ ತಂದೆ ತಾಯಿ ಅಲ್ಲಿ ಕಂಡುಕೊಂಡು, ಕಂದ, ಹೀಗೆ ಏಕೆ ಮಾಡಿದಿ ಎಂದು ಕೇಳಿದಾಗ, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಕೇಳಿದನು. ಲೂಕನು ಬರೆದ ಸುವಾರ್ತೆ 2:49 ಇದರ ಬಗ್ಗೆ ಓದುತ್ತೇವೆ. ಹಾಗೆಯೇ ನಾವು ಕೂಡ ಕ್ರಿಸ್ತನ ಬಗ್ಗೆ ತಿಳುವಳಿಕೆ ಬಂದ ಮೇಲೆ ಆತನ ಕೆಲಸವನ್ನು ಸತ್ಯದಿಂದಲೂ ಬಾಧ್ಯತೆಯಿಂದಲೂ ಮನಃಪೂರ್ವಕವಾಗಿಯೂ ಮಾಡಬೇಕು. ಆಗ ಕರ್ತನು ಸಂತೋಷಿಸುವನು. ಕರ್ತನು ನನ್ನನ್ನು ಸೇವೆಗೆ ಕರೆಯಲಿಲ್ಲವೇ ಎಂದು ಒಂದು ವೇಳೆ ಭಾವಿಸಬಹುದು. ಕೆಲಸಗಾರರನ್ನು ಕೆಲಸಕ್ಕೆ ಕರೆಯುವರು, ಆದರೆ ನೀವು ಆತನ ಮಕ್ಕಳಾಗಿರುವಿರಿ. ಕೆಲಸಗಾರರಂತೆ ಕೂಲಿಗೆ ಕೆಲಸ ಮಾಡದೆ ಮಗನು ಮಗಳು ಎಂಬ ಬಾಧ್ಯತೆಯಿಂದ ನನ್ನ ತಂದೆಯ ಕೆಲಸ ನನ್ನ ಕೆಲಸವಾಗಿದೆ ಎಂದು ಮುಂದೆ ಬಂದು ಕೆಲಸ ಮಾಡಬೇಕು. ಅದೇ ಪ್ರೀತಿಯ ಮಕ್ಕಳೆಂಬುದಕ್ಕೆ ಗುರುತಾಗಿದೆ. ಉದಾಹರಣೆಯಾಗಿ, ನಿಮ್ಮ ತಂದೆ ಸುಡುಬಿಸಿಲಿನಲ್ಲಿ ಒಂಟಿಯಾಗಿ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ನೀವು ನೆರಳಿನಲ್ಲಿ ನಿಂತು ತಂದೆ ಕೆಲಸಕ್ಕೆ ಕರೆದರೆ ಹೋಗೋಣ ಎಂದು ಹೇಳುವಿರಾದರೆ ನೀವು ತಪ್ಪಿತಸ್ಥರಾಗಿ ಕಾಣಲ್ಪಡುವಿರಿ. ಮಕ್ಕಳು ಕರೆಯದೆಯೇ ತಂದೆಯ ಕೆಲಸದಲ್ಲಿ ಭಾಗಿಗಳಾಗಬೇಕು. ಕರ್ತನು ಯಾರನ್ನೂ ಸೇವೆಗೆ ಕರೆಯುವ ಅವಶ್ಯಕತೆಯಿಲ್ಲ. ನೀವು ಏಸುವಿನ ಮಕ್ಕಳಾಗಿದ್ದರೆ ಸ್ವತಂತ್ರರು. ತಂದೆಯ ಕೆಲಸವನ್ನು ಬಾಧ್ಯತೆಯಿಂದ ಮಾಡಬೇಕು. ತಂದೆಯ ಮೇಲಿನ ಪ್ರೀತಿ ನಿಮ್ಮನ್ನು ಉತ್ಸಾಹಪಡಿಸುವುದು. ಯೋಹಾನನು ಬರೆದ ಸುವಾರ್ತೆ 21:15-17 ನೋಡುವಾಗ, ನೀನು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಏಸು ಪೇತ್ರನನ್ನು 3 ಸಾರಿ ಕೇಳಿದ ಮೇಲೆ, ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದನು. ದೇವಮಕ್ಕಳೇ, ನಿಮ್ಮನ್ನು ಕರ್ತನಿಗೆಂದು ಒಪ್ಪಿಸಿಕೊಡಿರಿ. ಯೋಸೇಫನು ತನ್ನ 17ನೆಯ ವಯಸ್ಸಿನಲ್ಲಿ ತನ್ನ ಕರ್ತವ್ಯವನ್ನು ಬಾಧ್ಯತೆಯನ್ನು ಅರಿತಂತೆ ನೀವು ಕೂಡ ಪರಲೋಕ ತಂದೆ ದೇವರ ಬಗ್ಗೆ ನಿಮ್ಮ ಕರ್ತವ್ಯವನ್ನು ಬಾಧ್ಯತೆಯನ್ನು ಅರಿತುಕೊಳ್ಳಿರಿ. ನೆನಪಿಗೆ 110ನೇ ಕೀರ್ತನೆ 3ನೇ ವಾಕ್ಯ. ನೀನು ಸೈನ್ಯವನ್ನು ಕೂಡಿಸುವ ದಿನದಲ್ಲಿ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು. ಪರಿಶುದ್ಧ ವಸ್ತ್ರಭೂಷಿತರಾದ ನಿನ್ನ ಯುವಕ ಸೈನಿಕರು ಉದಯಕಾಲದ ಇಬ್ಬನಿಯಂತಿರುವರು. ಈ ವಾಕ್ಯಗಳ ಪ್ರಕಾರ ಯೇಸುಕ್ರಿಸ್ತನ ಅಪಾರ ಕೃಪೆಯು ನಿಮ್ಮ ಮೇಲಿರಲಿ. ದೇವರು ನಿಮ್ಮ ಕೈಗೆ ಒಪ್ಪಿಸಿರುವ ಆತನ ಪವಿತ್ರ ಮಂದೆಯನ್ನು ಮೇಯಿಸುವ ಜವಾಬ್ದಾರಿಯನ್ನು ನಂಬಿಗಸ್ತಿಕೆಯಿಂದ ಪೂರೈಸಲು ಆತನು ನಿಮಗೆ ಜ್ಞಾನ ಮತ್ತು ಬಲವನ್ನು ನೀಡಲಿ. ನಿಮ್ಮ ಸೇವೆ ಹಾಗೂ ವೈಯಕ್ತಿಕ ಜೀವಿತವು ಸದಾ ದೇವರ ಮಹಿಮೆಗೆ ಸಾಕ್ಷಿಯಾಗಿರಲಿ. ಆಮೇನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ.